ಬೇಸ್ ಮಾಡಲ್ನ ಆಲ್ಮೋಸ್ಟ್ ಟಾಪ್ ಎಂಡ್ ಮಾಡಲ್ಗೆ ಕನ್ವರ್ಟ್ ಮಾಡಿದ್ದಾಗಿದೆ. ಈಗ ಬೇಸ್ ಮಾಡಲಲ್ಲಿ ಏನೇನು ಬರ್ತಿತ್ತು, ಏನೇನು ಬರ್ತಿರಲಿಲ್ಲ, ಟಾಪ್ ಎಂಡ್ ಮಾಡಲಲ್ಲಿ ಏನೇನು ಬರ್ತಿತ್ತು, ಏನೇನು ಬರ್ತಿರಲಿಲ್ಲ, ಈಗ ಈ ಕಾರಲ್ಲಿ ಮಾಡಿಫೈ ಮಾಡಿಸಿರೋಂಥದ್ದು ಯಾವ್ದು ಎಷ್ಟೆಷ್ಟು ರೂಪಾಯಿ ಅಂತೆಲ್ಲ ತಿಳಿಸ್ತಾ ಹೋಗ್ತೀನಿ. ದಯವಿಟ್ಟು ನೋಡ್ತಾ ಇರಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಭರತ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೋಡ್ ಟು ನಂಬರ್. ಕ್ಷಮೆ ಇರಲಿ, ತುಂಬ ದಿವಸಗಳಾಯಿತು ವೀಡಿಯೋಗಳನ್ನ ಕರೆಕ್ಟ್ ಟೈಮಿಗೆ ಬಿಡ್ತಾ ಇಲ್ಲ, ಸ್ವಲ್ಪ ವರ್ಕಲ್ಲಿ ಬ್ಯುಸಿ ಆಗೋದೆ. ಆಲ್ರೆಡಿ ಇವಾಗ ವೀಡಿಯೋ ತಮ್ಮನೆಲ್ಲ ನೋಡಿರ್ತೀರ ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇವತ್ತು ಅಂತ. ಕಿಯಾ ಕ್ಯಾರೆನ್ಸ್ ಮಾಡಿಫಿಕೇಷನ್ ಇನ್ ಬ್ಯಾಂಗ್ಳೂರ್ ಅಂತ ಹಾಕಿರ್ತೀನಿ, ಅಥವಾ ಲಕ್ಸುರಿ ಮಾಡಿಫಿಕೇಷನ್ ಏನೋ ಬೈಕ್ ಬಂದಿದ್ದು ಟ್ಯಾಗ್ಲೈನ್ ಹಾಕಿರ್ತೀನಿ ವಿಡಿಯೋ ತಮ್ಮನೇಲಲ್ಲಿ. ಸೊ ಇವತ್ತು ಕಿಯಾ ಕ್ಯಾರೆನ್ಸ್ನ ಮಾಡಿಫೈ ಮಾಡೋಕ್ಕೆ ತೊಗೊಂಡ್ಬಂದಿದ್ದೀನಿ. ಇಲ್ಲಿ RS ಮಾಡಿಫೈಯರ್ಸ್ ಅಂತ, RS ಕಾರ್ ಮಾಡಿಫೈಯರ್ಸ್ ಅಂತ. ಆನ್ ರೋಡ್ ಆಲ್ಮೋಸ್ಟ್ 14.5-15 ಆಯಿತು ಅಂದ್ಕೊಳ್ಳಿ ಎಲ್ಲ ಓವರಾಲು. ಪವರ್ ವಿಂಡೋಸ್ ಒಂದು ಬಂತು, ಬಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಇಲ್ಲ, ಮ್ಯೂಸಿಕ್ಸ್ ಇಲ್ಲ, ಮತ್ತು ಎಕ್ಸ್ಟ್ರಾ ಏನೇನೋ ಇರಲಿಲ್ಲ. ಅದಕ್ಕೆ ಹುಡುಕ್ತಾ ಇದೆ, ಸುಮಾರು ಯೂಟ್ಯೂಬ್ ಚಾನಲ್ಸ್ನ ನೋಡಿದೆ, ಸುಮಾರು ವೀಡಿಯೋಸ್ನ ನೋಡಿದ ಮೇಲೆ ಫೈನಲಿ ಓಕೆ ಎಲ್ಲ ಒಂದು ಕಡೆ ಮನ್ಸು ಕನಿಸ್ತು. RS ಕಾರ್ ಮಾಡಿಫೈಯರ್ಸ್ ಹತ್ರ ಬಂದರೆ ಆಲ್ ಇನ್ ಆಲ್ ಎಲ್ಲ ಆಗುತ್ತೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ಇತ್ತು ನನಗೆ. ಸೊ ಬಂದಿದ್ದೀನಿ, ಕಾರು ಅಲ್ಲಿದೆ. ಸೊ ನಾನು ಸ್ವಲ್ಪ ಲೇಟಾಗಿ ಬಂದೆ. ಸೊ ಒಳಗಡೆ ಎಲ್ಲ ಕಾರ್ ನಿಂತ್ಕೊಂಡಿದ್ದಾವೆ, ಸೊ ಯೋಚನೆ ಮಾಡ್ತಾ ಇದ್ದಾರೆ. ನೋ ವರೀಸ್, ಎಕ್ಸ್ಟರ್ನಲ್ ಫಿಟ್ಟಿಂಗ್ಸ್ ಅಲ್ವಾ. ಇಲ್ಲಿ ನಾನು ಯೂಟ್ಯೂಬರ್ ಅಂತ ಇವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ ಇಲ್ಲಿರೋರಿಗೆ. ನಾನು ಜಸ್ಟ್ ಒಬ್ಬ ಕಸ್ಟಮರ್. ಅಂದರೆ ನನಗೇನು ಬೇಕಾಗಿತ್ತು ಅಂದರೆ, ಒಂದು ಕಸ್ಟಮರ್ ಬಂದಾಗ ಯಾವ ಥರ ಒಂದು ರೆಸ್ಪಾನ್ಸ್ ಇರುತ್ತೆ, ಯಾವ ಥರ ಹೇಳ್ತಾರೆ, ಡೀಟೇಲಿಂಗ್ ಇನ್ಫಾರ್ಮೇಷನ್ ಕೊಡ್ತಾರಾ, ಪ್ರೈಸಸ್ ಯಾವ ರೀತಿ ಚೇಂಜ್ ಮಾಡ್ತಾರೆ, ನೆಗೋಷಿಯೇಷನ್ ಯಾವ ರೀತಿ ಮಾಡ್ತಾರೆ, ಇವೆಲ್ಲ ನನಗೆ ಗೊತ್ತಾಗಬೇಕಾಗಿತ್ತು. ಅದೇ ಯೂಟ್ಯೂಬರ್ ಅಂತ ಹೇಳ್ಕೊಂಬಂದರೆ ಆಬ್ವಿಯಸ್ಲಿ ಚೇಂಜ್ ಆಗೇ ಆಗುತ್ತೆ ಅಲ್ವಾ, ಯಾರಿಗೇ ಆಗಲಿ ಬಿಸ್ನೆಸ್ ಬೇಕಲ್ವಾ. ಸೊ ನನಗೇನು ಅನಿಸ್ತು, ಯಾರಿಗೂ ಹೇಳೋದು ಬೇಡ. ಸೊ ಫಸ್ಟ್ ಜೆನ್ಯೂನ್ ಆಗಿ ಒಬ್ಬ ಕಸ್ಟಮರ್ಗೆ ಯಾವ ರೀತಿ ಅವ್ರು ರೆಸ್ಪಾಂಡ್ ಮಾಡ್ತಾರೆಲ್ಲ ತಿಳ್ಕೊಂಡು ಫೈನಲ್ ಲಾಸ್ಟಲ್ಲಿ ಹೇಳ್ತೀನಿ, ಈ ಥರ ವಿಡಿಯೋ ಮಾಡಿದ್ದೀನಿ ಆ್ಯಂಡ್ ಪೋಸ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತೀನಿ. ಆ್ಯಂಡ್ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ, ತುಂಬ ಚೆನ್ನಾಗಿ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಡ್ತಾಯಿದ್ದಾರೆ. ನಾನು ಆಲ್ಮೋಸ್ಟು ಕೇಳಿದೆ ಕ್ವಶನ್ ಆಲ್ಮೋಸ್ಟ್ ಒಂದು 4-5 ಸರಿ ಕೇಳಿದ್ದೀನಿ ಅಂದ್ಕೊಳ್ಳಿ. ಇದನ್ನೇ ಸ್ಕೂಲಲ್ಲಿ ಅಥವಾ ಕಾಲೇಜಲ್ಲಿ ಕೇಳಿದರೆ ಚೆನ್ನಾಗಿ ಬಾರಿಸಿರೋದು ನನಗೆ. ಬಟ್ ಅದೇ ಪೇಷೆಂಟ್ಸಾಗಿ ಹೇಳ್ಕೊಟ್ರು. ನನಗೆ ಏನಂದರೆ ಏನೂ ಗೊತ್ತಿರಲಿಲ್ಲ, ಯಾಕಂದರೆ ಇಟ್ ಈಸ್ ಮೈ ಫಸ್ಟ್ ಕಾರ್, ಏನಂದರೆ ಏನೂ ಗೊತ್ತಿಲ್ಲ. ಸೊ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು, ಆ ಆ್ಯಂಪ್ಲಿಫೈಯರ್ಸು ಯಾವ ರೀತಿ ವರ್ಕ್ ಆಗುತ್ತೆ, ಬೇಸ್ ಯಾವ ರೀತಿ ಎಲ್ಲ ಆಲ್ ಇನ್ ಆಲ್ ಹೇಳ್ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ಒಂದು ಲಕ್ಷ ರೂಪಾಯಿ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ಒಂದು ಮಾಡಿಫಿಕೇಷನ್ಸ್ ಖರ್ಚು 1 ಲಕ್ಷ ಮುಟ್ಟುತ್ತೆ, ಆರಾಮಾಗಿ ಮುಟ್ಟುತ್ತೆ. ಸೊ ಏನೇನು ಮಾಡಿಸ್ತಾ ಇದ್ದೀನಿ ಅನ್ನೋದು ನಿಮಗೆ ತಿಳಿಸ್ತಾ ಹೋಗ್ತೀನಿ ಒಂದು ವೀಡಿಯೋದಲ್ಲಿ. ಸೊ ದಯವಿಟ್ಟು ಸ್ಕಿಪ್ ಮಾಡ್ತೀರಾ, ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಒನ್ ಆಫ್ ದ ಬೆಸ್ಟ್ ಮಸಾಲೆ ದೋಸೆ ಇಲ್ಲಿ ಗಂಟ ತಿಂದಿರೋದ್ರಲ್ಲಿ ಇದು ಒಂದು ಸೂಪರ್ ಟೇಸ್ಟು. ಒಂಥರ ಆಸೆ ಆಗೋಗುತ್ತೆ ತಿಂತಾಯಿದ್ರೆ. ಚೆನ್ನಾಗಿದೆ ನೋಡಿ, ಸ್ವಲ್ಪ ಒಳಗಡೆ ಬರಬೇಕು ಅಷ್ಟೇ. A1 Thank you.
ಇದು ಕಾರಲ್ಲೇ ಬಂದಿರೋ ಡ್ಯಾಂಪಿಂಗ್ ಅಲ್ವಾ ಇದು? ಮತ್ತೆ ಸುಮ್ಮನೆ ಡ್ಯಾಂಪಿಂಗೇ ಇರೋದು ಕಾರಲ್ಲಿ. ಇದಿರುತ್ತೆ ಬೇಸ್ಟ್. ಇವಾಗ ನೀವು ಹಾಕೋದು ಅಲ್ಲಿ ಇದು ಓಕೆ. ಹೋಲ್ ಮಾಡಿ ಫಿಟ್ ಮಾಡಿದ್ದಾರೆ. ಇದಕ್ಕೆ ಮೀಟರ್ ಅಂತ ಕರೀತಾರೆ. ಸ್ನೇಹಿತರೆ 12 ಗಂಟೆಗೆ ಒಂದು 5 ನಿಮಿಷ ಇರ್ಬೋದು ಅಷ್ಟೇ. ಮಧ್ಯಾಹ್ನ 12 ಗಂಟೆಗೆ ಬಂದಿದ್ದು, ರಾತ್ರಿ 12 ಗಂಟೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. 5 ಅವರ್ ಅಂದ್ಕೊಂಡು ಬಂದಿದ್ದು. ಬಟ್ ಆಯಿತು, ಆಗಲಿ. ನಾನು ಹೇಳ್ದಂಗೆ 1 ಲಕ್ಷ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ 1,000 ಕಮ್ಮಿ ಆಗಿದೆ ಅಷ್ಟೇ. 99,000 ಓನ್ಲಿ. ಸೊ ಸ್ವಲ್ಪ ಲೇಟ್ ಆಯಿತು, ಬಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಹೆಂಗೆ ಯಾವ ರೀತಿ ಬರುತ್ತೆ ಅದೆಲ್ಲ ನಿಮಗೆ ಹೋಗ್ತಾ ಹೇಳ್ತೀನಿ. ಈಗ ಓನರ್ ರಾಜು ಅವರು ಕಾರು ಆಯಿತು, ಅದಕ್ಕೆ ಯಾರು ಎಕ್ಸ್ಪ್ರೆಷನ್ ಬಂತು, ಸಾರಿ. ಓನರ್ ರಾಜು ಅಂತ ಅವ್ರು ಬಂದು ಸ್ವಲ್ಪ ಏನೇನು ವರ್ಕ್ ಮಾಡಿದ್ದಾರೆ ಎಲ್ಲ ಡೀಟೇಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ರ ಶಾಪ್ನ ಮುಂದೆಗಡೆ ಬಂದು ನೋಡಿ ಎಷ್ಟು ದೊಡ್ಡ ಡಿಸ್ಪ್ಲೇ ಹಾಕ್ಕೊಂಡು ಅವ್ರು ಯೂಟ್ಯೂಬ್ ವೀಡಿಯೋಸ್ನೆಲ್ಲ ಪ್ಲೇ ಮಾಡಿಕೊಂಡು ಯಾವ ರೀತಿ ಒಂದು ಪ್ರಮೋಷನ್ಸ್ನ ಮಾಡ್ಕೋತಾ ಇದ್ದಾರೆ. ಸೂಪರ್ ಅಲ್ವಾ? ನೈಸ್. ಮಧ್ಯರಾತ್ರಿಯಲ್ಲಿ ಗಣೇಶನ ಒಂದು ಪ್ರತಿಷ್ಠಾಪನೆ ಕಾರಲ್ಲಿ 3M ಟೇಪ್ ತರಕ್ಕೆ ಹೇಳಿದ್ದೀನಿ. ಗಣೇಶನ ಒಂದು ವಿಗ್ರಹನ ಕೂಡ ನಮ್ಮ ಕಾರಲ್ಲಿ ಪ್ರತಿಷ್ಠಾಪನೆ ಮಾಡೋಣ. ಎಲ್ಲಿ ಬರ್ಬೇಕನ್ಸುತ್ತೆ ಏನಾ? ಐಫೋನ್ ಯಾರು ಯೂಸ್ ಮಾಡ್ತಾರೆ? ಇಲ್ಲ, ಇಬ್ಬರು ಯೂಸ್ ಮಾಡ್ತಾರೆ. 2 ಆ್ಯಂಡ್ರಾಯ್ಡು, 3 ಆ್ಯಂಡ್ರಾಯ್ಡ್ ಆ್ಯಕ್ಚುಲಿ. Okay. Suppose you want to keep this mirror on mirror, you can keep like this. Then you touch it, will come back. Recording all the 4 sides can be done. Yeah, you have to just plug in a USB and it will start recording. ಪೆನ್ ಡ್ರೈವ್. Okay. ಸ್ನೇಹಿತರೆ, ತುಂಬಾ ಲೇಟ್ ಆಗೋಯ್ತು. ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ನಾಳೆ ಬೆಳಗ್ಗೆ ಹೇಳ್ತೀನಿ ಏನೆಲ್ಲ ಮಾಡಿಫಿಕೇಶನ್ ಆಗಿದೆ ಅಂತ. ಬೈಕೋಬಿಡಿ, ಟೈಮ್ ಆಗಿದೆ. ಬೇಸ್ ಮಾಡಲ್ನ ಆಲ್ಮೋಸ್ಟ್ ಟಾಪ್ ಎಂಡ್ ಮಾಡಲ್
ಹೀಗೆ ಕನ್ವರ್ಟ್ ಮಾಡಿದ್ದಾಗಿದೆ. ಈಗ ಬೇಸ್ ಮಾಡಲಲ್ಲಿ ಏನೇನು ಬರ್ತಿತ್ತು, ಏನೇನು ಬರ್ತಿರಲಿಲ್ಲ, ಟಾಪ್ ಎಂಡ್ ಮಾಡಲಲ್ಲಿ ಏನೇನು ಬರ್ತಿತ್ತು, ಏನೇನು ಬರ್ತಿರಲಿಲ್ಲ, ಈಗ ಈ ಕಾರಲ್ಲಿ ಮಾಡಿಫೈ ಮಾಡಿಸಿರೋಂಥದ್ದು ಯಾವ್ದು ಎಷ್ಟೆಷ್ಟು ರೂಪಾಯಿ ಅಂತೆಲ್ಲ ತಿಳಿಸ್ತಾ ಹೋಗ್ತೀನಿ, ದಯವಿಟ್ಟು ನೋಡ್ತಾ ಇರಿ. ಆ್ಯಂಡ್ ಆಲ್ಸೋ ಇದನ್ನು ಹೇಳ್ಬಿಡ್ತೀನಿ, RS ಕಾರ್ ಮಾಡಿಫೈಯರ್ಸ್ ಹತ್ರ ನಾನು ಮಾಡಿಫೈ ಮಾಡಿಸಿದ ಕಾರ್ನ. ಆ್ಯಂಡ್ ಈ ಒಂದು ವಿಡಿಯೋದ ಮೂಲಕ ನಾನು ಅವ್ರನ್ನ ಪ್ರಮೋಟ್ ಮಾಡ್ತಾ ಇಲ್ಲ, ನಾನು ಜಸ್ಟ್ ಕಸ್ಟಮರು. ನನ್ನ ಪ್ರಕಾರ ಏನು ಅಂದರೆ ಆಲ್ಮೋಸ್ಟ್ ಒಂದು ಸ್ವಲ್ಪ ದಿವಸ ಆಗಬೇಕು, ಒಂದು ತಿಂಗ್ಳುಗಟ್ಟಲೆ ಕಳಿಬೇಕು. ಯಾಕಂದರೆ ಆ ಒಂದು ಕ್ವಾಲಿಟಿ, ಆ ಒಂದು ಲೈಫ್ ಸ್ಪ್ಯಾನ್ ಹೆಂಗೆ ಬರುತ್ತೆ ಅಂತ ತಿಳ್ಕೊಂಡ್ಮೇಲೆ ಯೂಟ್ಯೂಬಲ್ಲಿ ಬಂದು ಪ್ರಮೋಟ್ ಮಾಡೋದು ಒಳ್ಳೇದನ್ಸುತ್ತೆ ನನಗೆ. ಸೊ ಅದರಿಂದ ಐ ಆಮ್ ನಾಟ್ ಪ್ರಮೋಟಿಂಗ್ RS ಕಾರ್ ಮಾಡಿಫೈಯರ್ಸ್, ಬಟ್ ಅಲ್ಲೋಗಿ ನಾನು ಮಾಡಿಫೈ ಮಾಡಿಸಿದ್ದೀನಿ. ಸೊ ಲೆಟ್ ಸಿ ಹೌ ದ ಕ್ವಾಲಿಟಿ ಆ್ಯಂಡ್ ಹಾಕ್ಸಿರೋದೆಲ್ಲ ಯಾವ ರೀತಿ ಬಳಕೆ ಬರುತ್ತೆ ಅಂತ ನೋಡೋಣ. ಸೊ ಬನ್ನಿ, ಈಗ ಏನೇನು ಮಾಡಿಸಿದ್ದೀನಿ, ಎಷ್ಟು ರೂಪಾಯಿ ಆಯಿತು ಅಂತ ತೋರಿಸ್ತೀನಿ. ಕಮನ್ ಲೆಟ್ಸ್ ಗೋ. ಮಾಡಿಸಿದ್ದೀನಿ ಅಂತ. ಸೊ ಈ ಒಂದು ಮೋಡಿಫಿಕೇಷನ್ ಲಿಸ್ಟಲ್ಲಿ ಸಣ್ಣ ಪುಟ್ಟ ಐಟಮ್ಸ್ ಕೂಡ ಇದ್ದಾವೆ. ರ್ಯಾಟ್ ಸ್ಪ್ರೇ ಆಗಿರ್ಬೋದು, ಪಂಚರ್ ಕಿಟ್ ಆಗಿರ್ಬೋದು, ಆಟೋಫಾರ್ಮ್ದು ಮೈಕ್ರೋಫೈಬರ್ ಕ್ಲಾತ್ಸ್ ಮತ್ತು ಬ್ಯಾಕ್ ರೆಸ್ಟ್ ಆಗಿರ್ಬೋದು, ಇವೆಲ್ಲ ಇನ್ಕ್ಲೂಡೆಡ್ ಆಗಿ ಒಂದು 99,000 ಆಗಿದೆ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ನಾನು ಆ್ಯಂಡ್ರಾಯ್ಡ್ ಸಿಸ್ಟಮು ಮತ್ತು ಸ್ಪೀಕರ್ಸ್, ಹೆಡ್ಲೈಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರ್ಸೋಕ್ಕಾಗ್ತಿಲ್ಲ, ಯಾಕಂದರೆ ತುಂಬಾ ಲೆಂತ್ ಆಗುತ್ತೆ ವಿಡಿಯೋ. ಆ್ಯಂಡ್ ನಿಮಗೂ ಕೂಡ ಬೋರ್ ಔಟ್ಸ್ ನಂಗೆ ಇಷ್ಟ ಇಲ್ಲ. ಆ್ಯಂಡ್ ಈ ಒಂದು ವಿಡಿಯೋನ ವೆರಿ ಕ್ವಿಕ್ಲಿ ಅಪ್ಲೋಡ್ ಮಾಡ್ತೀನಿ, ಅದು ಕೂಡ ನೀವು ನೋಡ್ಬೋದು. ಆ್ಯಂಡ್ ಸ್ಪೀಕರ್ಸ್ಗೆ ಒಂದು 7,000 ಫ್ರಂಟಲ್ಲಿ, ಬ್ಯಾಕಲ್ಲಿ 7,000, 14,000 ಆಗಿದೆ ಮಾರಲ್ ಸ್ಪೀಕರ್ಸು. ತುಂಬಾ ಒಳ್ಳೆ ಔಟ್ಪುಟ್ ಕೊಡ್ತಾ ಇದೆ. ಆ್ಯಂಡ್ ಆ್ಯಂಡ್ರಾಯ್ಡ್ ಸಿಸ್ಟಮ್ ಅಷ್ಟೇ, 360 ಕ್ಯಾಮ್ರಾ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಹೆಡ್ಲೈಟು ಕಂಪ್ನಿಲಿ ಕೊಡೋದು ಹ್ಯಾಲೋಜನ್ನು, ಸೊ ಅಷ್ಟೊಂದು ಥ್ರೋ ಇರಲಿಲ್ಲ. ಆ್ಯಂಡ್ ಚೇಂಜ್ ಮಾಡಿಸ್ಬೇಕು ಅಂತ ಅನ್ನಿಸ್ಬಿಡ್ತು ನನಗೆ. ಇದೇನೋ ಗೊತ್ತಿಲ್ಲ, ಎಕ್ಸ್ಪಲ್ಸ್ ತೊಗೊಂಡಾಗಲೂ ಹಂಗೆ ಅನ್ನಿಸ್ತು, ಕಂಪ್ನಿಯವರು ಯಾಕೆ ಕಮ್ಮಿ ಕೊಡ್ತಾರೆ, ನಮಗೆ ಕಾಣಿಸಿದ್ರೆ ಅಲ್ವಾ ನಾವು ಚೆನ್ನಾಗಿ ಓಡ್ಸೋಕ್ಕಾಗೋದು. ಸೊ ಅಲ್ಲೋ ಅನ್ನಿಸ್ತು, ಅದಕ್ಕೂ ಚೇಂಜ್ ಮಾಡಿಸ್ಬಿಟ್ಟೆ. ಅದೊಂದು 6,500 ಸಮಥಿಂಗ್ ಆಯಿತು. ಅವ್ರದ್ದೇ RS ಕಾರ್ ಮಾಡಿಫೈಯರ್ಸ್, ಅವ್ರದ್ದೇ ಹೆಡ್ಲೈಟ್ಸ್ ಅದು, ಸೊ ಹೆಡ್ ಲ್ಯಾಂಪ್ಸ್ ಸಾರಿ. ಸೊ ಅದನ್ನು ಚೇಂಜ್ ಮಾಡಿಸಿದ್ದೀನಿ. ಅದು ಯಾವ ರೀತಿ ಬರುತ್ತೆ ಅಂತ ಕೂಡ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ DRLಸು ಕಂಪ್ನಿ ಫಿಟೆಡಲ್ಲಿ ಬರೋಲ್ಲ, ಅಂದರೆ ಬೇಸಿಕ್ ಮಾಡಲಲ್ಲಿ DRLಸ್ ಬರೋಲ್ಲ. ಸೊ ಅಲ್ಲಿ ಹಾಕ್ತಾರೆ, ಬಟ್ ಟೆಕ್ನಿಷಿಯನ್ ಯಾರಿದ್ದಾರೆ, ಕಿಯಾ ಕಂಪ್ನಿಯವರೇ ಟೆಕ್ನಿಷಿಯನ್ ಬಂದು ಹಾಕ್ತಾರೆ ಅಂತ. ಯಾಕಂದರೆ ಸ್ವಲ್ಪ ರಿಸ್ಕ್ ತೊಗೊಳೋದು ಬೇಡ ಅಂತ ಕೂಡ ಅವರು ಹೇಳಿದ್ರು. ಸೊ ನಾನು ಅವ್ರ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಅವ್ರ ಕೈಲಿ ಮಾಡಿಸೋದು ನನಗೂ ಇಷ್ಟ ಇರಲಿಲ್ಲ. ಸೊ ಆತ ಅವತ್ತು ಅವೈಲಬಲ್ ಇರಲಿಲ್ಲ. ಸೊ ಇನ್ನೊಂದು ಸರಿ ಹಾಕ್ಸೋಣ ಅಂದ್ಬಿಟ್ಟು ಹಾಕ್ಸಿಲ್ಲ. ಸೊ ಅದೊಂದು ಉಳ್ಕೊಂಡಿದೆ. ಅದು ಬಿಟ್ಟರೆ ಇನ್ನು ರೂಫ್ ರೈಲ್ಸ್ ನೋಡೋಣ, ಅದು ಮತ್ತು ಇನ್ನು ಯಾವುದಾದ್ರು ಇದೆಯೋ ಅದೆಲ್ಲ ನೆಕ್ಸ್ಟ್ ಟೈಮ್ ಮಾಡ್ಸೋಣ. ಈಗ ಸದ್ಯಕ್ಕೆ ಜಾಸ್ತಿನೇ ಮಾಡಿಸ್ಬಿಡಿ ಅಂತ ನಂಗೆ ಅನಿಸುತ್ತೆ. ಇರಲಿ, ಐ ಆಮ್ ಸ್ಯಾಟಿಸ್ಫೈಡ್. ಇನ್ನೇನಾದರೂ ನಿಮಗೆ ಕ್ವೆಶನ್ಸ್ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ನನಗೆ ತಿಳಿದ ಮಟ್ಟಿಗೆ ನಿಮ್ಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಹೀಗೆ ನನ್ನ ವೀಡಿಯೋಸನ್ನು ನೋಡ್ತಾಯಿರಿ, ಈ ಥರ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.